ನಂತರ ಇದು ಪೊಲೀಸರು ಅಂತಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕ್ಬಿಟ್ಟು ಗಾಡಿಯಲ್ಲಿದ್ದಂಥ ಡ್ರೈವರ್ ಕ್ಲಿಯರನ್ನು ಆ ಕಾರಲ್ಲೇ ಕೂಡಿಸ್ಕೊಂಡು ಆ ಟ್ರಕ್ಕನ್ನು ತೊಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನು ಇವರಿಗೆ ಗೋಡೌನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿವೆ ಅಂತಂತೇಳಿ ಅಲ್ಲಿ ಮಾರಿದ್ದಾರೆ ಅಕ್ಕಿಯನ್ನು. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತೊಗೊಂಡಿದ್ದಾರೆ. ದುಡ್ಡು ತೊಗೊಂಡು ಅದನ್ನು ಟ್ರಕ್ಕನ್ನು ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಒಂದು ಮಾಡಸ್ ಆಪರೇಂಡಿ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಮೂವ್ಮೆಂಟ್ ಆಗಿದ್ದು ನನಗೆ ಗೊತ್ತಾಗುತ್ತೆ ಕೊಡಾವಣದಲ್ಲಿ. ಸೊ ಎಂಡ್ ರೂಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ. ಡೆಫಿನೆಟ್ಲಿ ವಿಲ್ ಟೇಕ್ ದ ಆ್ಯಕ್ಷನ್. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡಿದಂಥದ್ದು ಏನಾದರೂ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ 100% ಕ್ರಮ ತಗೊಳ್ತಾರೆ. ನಿನ್ನೆ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗೋವು ಸಾಗಾಟದ ಒಂದು ಲಾರಿ ಯಾರು ಹಿಡಿದಿದ್ರು ಅಂತ ಪೊಲೀಸರು ತಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಎಂಬಿ ಮಾಡಿ ಎಂಎನ್ ಹೊಂಕಟ್ಟಿ ಎಂ ಎ ಹಳ್ಳಿ ಎಂ ಎ ಹಳ್ಳಿ ಎ ಜೆ ದೊಡ್ಡಮಣಿ ಅನಿಲ್ ದೊಡ್ಡಮಣಿ ಎಸ್ ಎಂ ಬಿರಾದರ್ ಪಿಸಿ ಅವರ ಜೊತೆ ಬಂತೆ ಎಂ ಎಸ್ ದಾಮಗೌಡ ಪಿಸಿ 1730 ಬಂತೆ ಕಳೆದ 2 ತಿಂಗಳಿಂದ ಇಂಡಿ ಉಪವಿಭಾಗದಲ್ಲಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ CPI ಮತ್ತು PSI ಅವರು ಎಲ್ಲ ತಂಡಗಳನ್ನು ರಚನೆ ಮಾಡಿಕೊಂಡು ಕಳೆದ 2 ತಿಂಗಳಲ್ಲಿ ಸ್ವತ್ತಿನ ಪ್ರಕರಣಗಳಿದ್ದು ಏನಿತ್ತು ಅವುಗಳನ್ನು ಫಾಲೋ ಅಪ್ ಮಾಡಿ ಆ್ಯಸ್ ಆನ್ ಟುಡೇ ಒಟ್ಟು 20 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 42 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರಿಂದ 1,20,00,000ಕ್ಕಿಂತಲೂ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ದೇವಸ್ಥಾನ ಕಳವು, ಮನೆ ಕಳವು, ಟ್ರ್ಯಾಕ್ಟರು, ಆಮೇಲೆ ವೆಹಿಕಲ್ ಕಳವು, JCB ಕಳವು, 2 ವೀಲರ್ಸು, ಪಂಪ್ಸೆಟ್ಟು, ಈ ರೀತಿಯಾಗಿ ಸುಮಾರು 20 ಪ್ರಕರಣಗಳನ್ನ ಬೆಳೆಸಿದ್ದಾರೆ. ಒಟ್ಟು 42 ಆರೋಪಿತರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ದ ಅಕ್ಯೂಸ್ಡ್ ಆರ್ ಫ್ರಮ್ ಮಹಾರಾಷ್ಟ್ರ. ಯಾಕಂದರೆ ನಮ್ಮ ಇಂಡಿ ಉಪವಿಭಾಗ ಇಟ್ ಶೇರ್ಸ್ ಬಾರ್ಡರ್ ವಿತ್ ಮಹಾರಾಷ್ಟ್ರ. ಮತ್ತು ಎಲ್ಲ ಅಫೆಂಡರ್ಸ್ಗಳನ್ನು ಕೂಡ ಮಹಾರಾಷ್ಟ್ರ ಮೂಲದಿಂದಲೇ ಬಂದು ಮಾಡಿದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದಂಥ ಎಲ್ಲ ಪೊಲೀಸರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದೆ. ಥ್ಯಾಂಕ್ ಯು. Gracias.